ಕಾರ್ಯಕ್ರಮದೊಂದಿಗೆ ನಾವೆಲ್ಲರೂ ಸಹ ಸ್ವಾಗತಿಸೋಣ ಶ್ರೀ BS ಯಡಿಯೂರಪ್ಪ ಅವರನ್ನ. 50 ವರ್ಷಗಳ ನಿರಂತರವಾಗಿ ವಿಶ್ರಾಂತಿ ಇಲ್ಲದೆ ಜನಮಾನಸದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿರುವಂತಹವರು, ಹಾಗೇನೆ ನಿರಂತರವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಎಲ್ಲ ಸವಲತ್ತುಗಳು ಸಿಗಬೇಕು, ಪ್ರತಿಯೊಬ್ಬರು ಸಂತೋಷದಿಂದ ಬಾಳಬೇಕು ಅನ್ನುವಂತಹ ಉದ್ದೇಶದಿಂದ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಳೆದ 5 ದಶಕಗಳಿಂದ 50 ವರ್ಷದ ಈ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಚಪ್ಪಾಳೆಯ ಸದ್ದು ಕೇಳಿಸ್ತಿಲ್ಲ, ನಾವೆಲ್ಲರೂ ಸ್ವಾಗತಿಸೋಣ ಶ್ರೀ BS ಯಡಿಯೂರಪ್ಪ ಅವರನ್ನ. ಇದು ಅತ್ಯಂತ ಭಾವನಾತ್ಮಕವಾಗಿರ್ತಕ್ಕಂಥ ಕ್ಷಣ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀ BS ಯಡಿಯೂರಪ್ಪ ಅವರು ಪ್ರಭಾವವನ್ನು ಬೀರಿದ್ದಾರೆ. ನಮ್ಮೆಲ್ಲರಿಗೂ ರೋಲ್ ಮಾಡೆಲ್ ಆಗಿ ಮಾದರಿಯಾಗಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಉಭಯ ಕುಶಲೋಪರಿಯ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ತಮ್ಮ ಸ್ಥಾನಕ್ಕೆ ಬರಲಿದ್ದಾರೆ ಶ್ರೀ BS ಯಡಿಯೂರಪ್ಪ ಅವರು. ಸ್ವಾಗತಿಸೋಣ ಶ್ರೀ BS ಯಡಿಯೂರಪ್ಪ ಅವರನ್ನ. ಇದು ಅತ್ಯಂತ ಭಾವನಾತ್ಮಕವಾಗಿರ್ತಕ್ಕಂಥ ಕ್ಷಣ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀ BS ಯಡಿಯೂರಪ್ಪ ಅವರು ಪ್ರಭಾವವನ್ನು ಬೀರಿದ್ದಾರೆ. ನಮ್ಮೆಲ್ಲರಿಗೂ ರೋಲ್ ಮಾಡೆಲ್ ಆಗಿ ಮಾದರಿಯಾಗಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಉಭಯ ಕುಶಲೋಪರಿಯ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ತಮ್ಮ ಸ್ಥಾನಕ್ಕೆ ಬರಲಿದ್ದಾರೆ ಶ್ರೀ BS ಯಡಿಯೂರಪ್ಪ ಅವರು. ಮತ್ತೊಮ್ಮೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಶ್ರೀ BS ಯಡಿಯೂರಪ್ಪ ಅವರಿಗೆ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸದಾ ನಿರತರಾಗಿರುವಂತಹ ಜನಪ್ರಿಯ ಸಂಸತ್ ಸದಸ್ಯರಾದ ಶ್ರೀ BY ರಾಘವೇಂದ್ರ ಅವರು ಆರಂಭಿಕ ನುಡಿಗಳೊಡನೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಶ್ರೀ BY ರಾಘವೇಂದ್ರ ಅವರು. ಭಾರತ್ ಮಾತಾ ಕಿ ವಂದೇ ವಂದೇ. ಯಡಿಯೂರಪ್ಪನವ್ರು ಗುಡುಗಿದರೆ, ಯಡಿಯೂರಪ್ಪನವ್ರು ಗುಡುಗಿದರೆ ಭಾರತ್ ಮಾತಾ ಕಿ. ಯಡಿಯೂರಪ್ಪನವರ ಜೋಳಿಗೆ ಅಂದ್ರೆ ಊರಿಗೆಲ್ಲ ಹೋಳಿಗೆ ಅಂತ ಹೇಳಬೇಕು. ಎಲ್ಲ ಗೌರವಾನ್ವಿತ ಮುಖಂಡರಿಂದ ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಿದೆ. ಇವತ್ತು ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣಕರ್ತಾದಂಥ ಯಡಿಯೂರಪ್ಪ ಸಾಹೇಬರನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ, ವೇದಿಕೆ ಮೇಲಿರುವಂಥ ಮುಖಂಡರುಗಳಿಗೆ, ಹಿತೈಷಿಗಳಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ
ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಮೊದಲದಾಗಿ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ಒಬ್ಬ ಹೋರಾಟಗಾರರು ರಾಜ್ಯದ ನೇತೃತ್ವನ ವಹಿಸಿಕೊಂಡ್ರೆ ಒಬ್ಬ ಸಾಮಾಜಿಕ ವಿಜ್ಞಾನಿಯಾಗಿ ಅನೇಕ ಮಹರ್ಷಿಗಳ ಜಯಂತಿಯನ್ನ ಅನೇಕ ಮಠಗಳ ಒಂದು ಅಭಿವೃದ್ಧಿ ಮುಖಾಂತರ ಹಿಂದುತ್ವಕ್ಕೆ ಶಕ್ತಿ ತುಂಬಿದಂತ ನಿಮ್ಮ ಯಡಿಯೂರಪ್ಪನವರು ಅವತ್ತು ಒಂದು ಸಾಮಾಜಿಕ ಒಂದು ಅನಿಷ್ಟ, ನಮ್ಮ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಅಂತೇಳಿ ನಡೀತಿರುವಂತ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಅಂತೇಳಿ ಯೋಜನೆಯನ್ನ ಜಾರಿ ತಂದಂತವರು, ಉಳುವ ಯೋಗಿಯ ರೈತ ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ಅವರ ಒಂದು ಅವಧಿಯಲ್ಲಿ ಸುಮಾರು 8.5 ಲಕ್ಷ ಹೆಕ್ಟೇರಿಗೆ ನೀರಾವರಿ ಯೋಜನೆ ಮಾಡಿದ್ದು, ದೇಶದಲ್ಲೇ ಮೊದಲನೇ ಒಂದು ಕೃಷಿ ಬಜೆಟ್ ಅನ್ನು ಕೊಟ್ಟಂತ ಧೀಮಂತ ನಾಯಕರು ಅವತ್ತು ಕಾರ್ಯಕರ್ತರಾಗಿ ಭವ್ಯ ಶ್ರೀರಾಮ ಮಂದಿರ ಆಗ್ಬೇಕು ಅಂತೇಳಿ ಕರಸೇವಕರಾಗಿ ನಿಮ್ಮ ಜೊತೆಗೆ ಹೆಜ್ಜೆನೇ ಇಟ್ಟು ಕಾಶ್ಮೀರ್ ಲಾಲ್ ಚೌಕಲ್ಲಿ ರಾಷ್ಟ್ರಧ್ವಜ ಹಾರಬೇಕು ಅಂತೇಳಿ ಕಾರ್ಯಕರ್ತರಾಗಿ ನಿಮ್ಮ ಜೊತೆಗೆ ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲ ಸುಯೋಗ ಇವತ್ತು ವೇದಿಕೆ ಮೇಲೆ ಅನೇಕ ಹಿರಿಯ ಶ್ರೀಗಳು ಆಗಮಿಸಬೇಕಾಗಿದೆ. ಆದರೆ ಇವತ್ತು ವೇದಿಕೆಯಲ್ಲಿ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೈಷ್ಣವ ಸಿದ್ಧಾಂತದ ಪ್ರತಿಪಾದಕರಾದಂಥ ಮಾಧ್ವ ಪರಂಪರೆಯ ಶ್ರೇಷ್ಠ ಸಂತರಾದಂಥ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣದ ಮಹತ್ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ನಮ್ಮ ಉಡುಪಿ ಪೇಜಾವರ ಮಠದ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳಿಗೆ ಆದರಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ವಿಜೇಂದ್ರ ಅವರು ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಇವತ್ತು ಶೋಷಿತರ ಮತ್ತು ದೀನದಲಿತರ ಧ್ವನಿಯಾಗಿ ಮೇಘರಾಜ್ ಸರ್ಜಿ ಅವರು ಹೆಲ್ಪ್ ಮಾಡಿ ಸ್ವಾಮೀಜಿಗಳಿಗೆ. ಶೋಷಿತರು ಮತ್ತು ದೀನದಲಿತರ ಧ್ವನಿಯಾಗಿ ಸಮಾಜವನ್ನ ಸಂಘಟಿಸಿ ಮುನ್ನಡೆತಿರುವಂತ ನಮ್ಮ ಕಾಗೇನಹಳ್ಳಿ ಶ್ರೀ ಕನಕ ಗುರುಪೀಠದ ಜಗದ್ಗುರುಗಳಾದಂಥ ಪರಮ ಪೂಜ್ಯ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದೊಡ್ಡ ಒಂದು ಚಪ್ಪಾಳೆಯನ್ನ ತಟ್ಟಬೇಕು ಗುರುಗಳಿಗೆ ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ಕೊತಾ ಇದ್ದೇನೆ. ಅದೇ ರೀತಿ ಭಾವೈಕ್ಯತೆಯ ಪುಣ್ಯಕ್ಷೇತ್ರ ಶಿರಹಟ್ಟಿಯ ಶ್ರೀ ಫಕೀರೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂಥ ಸೌಹಾರ್ದತೆಯ ಹರಿಕಾರರಂತ ಪರಮ ಪೂಜ್ಯ ಜಗದ್ಗುರು ಶ್ರೀ ಫಕೀರ ದಿಂಗಲೇಶ್ವರ ಮಹಾಸ್ವಾಮಿಗಳಿಗೆ ಆದರಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಸರ್ಜಿ ಅವರು ಸ್ವಲ್ಪ ಹೆಲ್ಪ್ ಮಾಡಿ. ಇನ್ನೊಂದು ಬ್ಯಾಚು ಗುರುಗಳಿಗೆ ಸನ್ಮಾನ ಮಾಡ್ಲಿಕ್ಕೆ ರೆಡಿಯಾಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.